ಕೃಷ್ಣ, ನೀನ್ ದೊಡ್ಡವನಾದ್ಮೇಲೆ ಅಪ್ಪ ಅಮ್ಮನ್ ತರ ಲಾಯರ್ ಆಗ್ತೀಯಾ? ಅದೆಲ್ಲ ಈಗ್ಲೇ ಎಲ್ ಗೊತ್ತಾಗುತ್ತೆ ಬಿಡಿ. ಮುಂದೆ ಇವನು ಚೆನ್ನಾಗ್ ಓದ್ತಾನ ಇಲ್ಲ ಪೋಲಿ ಬಿದ್ದೋಗ್ತಾನ ಅಂತ. ಯಶೋದ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೆ ಹೀಗೆಲ್ಲ ಮಾತಾಡ್ತೀಯ ನೀನು? ಕೃಷ್ಣ, ಸಾಕು. ಆನೆ ಮೇಲೆ ಅಂಬಾರಿ ಆಡಿದ್ ಸಾಕು, ಕುದುರೆ ಮೇಲೆ ಆಡಿವಂತೆ. ಕೂತ್ಕೊಂಡ್ಯಾ? ಕುದುರೆ ಬಂತು ಕುದುರೆ. ಯಾವ ಊರ್ ಕುದುರೆ? ಬ್ಯಾಂಗ್ಳೂರ್ ಕುದುರೆ. ಇಲ್ಲಿಗೇಕೆ ಬಂತು? ದಾರಿ ತಪ್ಪಿ ಬಂತು. ಹೇ ಕೃಷ್ಣ, ದೊಡ್ಡಪ್ಪನ ಹೇಗ್ಲತ್ ಕೂತ್ಕೊಂಡ್ಬಿಟ್ಟಿದ್ಯಾ? ವಾವ್ ಅಕ್ಕ, ಈ ಡ್ರೆಸ್ಸಲ್ಲಿ ನೀವ್ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಗೊತ್ತಾ? ಏಯ್, ಏನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವೇ? ನಿನಗಿದ್ ಬೇಕಿತ್ತಾ? ಇಂಥ ಟೈಮಲ್ಲಿ ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಂಡ್ ಬರೋದನ್ ಬಿಟ್ಟು ಚೂಡಿದಾರ ಹಾಕೊಂಡ್ ಬಂದಿದ್ಯಲ್ಲ, ಈ ಮನೆ ಮಾನ ಮರ್ಯಾದೆ ತೆಗಿಬೇಕು ಅಂತಾನೆ ನಿಂತಿದ್ಯಾ? ಅದಕ್ಕೆ ನಾನ್ ಡ್ರೆಸ್ ಹಾಕೊಳ್ಳಲ್ಲ ಅಂತ ಹೇಳಿದ್ದು. ನೀವು ನನ್ ಮಾತೇ ಕೇಳಲ್ಲ. ನೀನ್ ಸುಮ್ಮನೆ ಸೇವಂತಿ. ಈಗ ಏನಾಗೋಯ್ತಂತದ್ದು? ಇವಳು ಕಿಡ್ನಾಪ್ ಆದಾಗ ಇವಳು ಕಾಲಿಗೆ ಏಟ್ ಬಿದ್ದಿದೆ. ಅದಕ್ಕೆ ಇವಳಿಗೆ ಸೀರೆ ಉಟ್ಕೊಳಕ್ ಆಗ್ತಿಲ್ಲ. ನಾನು ಹೋಗಿ ಬದಲಾಯಿಸ್ಕೊಂಡ್ ಬರ್ತೀನಿ. ಸೇವಂತಿ, ಒಂದ್ ನಿಮಿಷ ಇರು. ಇವಳು ಮಾತಿಗೆಲ್ಲ ಯಾಕೆ ನೀನ್ ತಲೆ ಕೆಡ್ಸ್ಕೊತೀಯ? ಯಶೋದ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಅವಳು ಯಾವಾಗ್ಲೂ ಹೀಗೇನೆ. ಸೇವಂತಿ, ನಿಜ ಹೇಳ್ಬೇಕು ಅಂದ್ರೆ ನಿನ್ಗೆ ಈ ಡ್ರೆಸ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆದ್ರೂ ಅಕ್ಕ, ಎಷ್ಟೊಂದ್ ಜನ ಮದ್ವೆ ಆದ್ಮೇಲೂ ಮಿಡ್ಡಿ, ಮಿನಿ, ಮ್ಯಾಕ್ಸಿ ಎಲ್ಲ ಹಾಕೋತಾರೆ. ಆಫ್ಟರ್ ಆಲ್ ಡ್ರೆಸ್ ತಾನೆ, ಚೆನ್ನಾಗೇ ಇದೆ ಬಿಡಿ. ಆಯ್ತು ಬಿಡ್ರಪ್ಪ, ನಿಮ್ಗಿಷ್ಟ ಬಂದಂಗ್ ನೀವಿರಿ. ನನ್ಗನ್ಸಿದ್ ನಾನು ಹೇಳ್ದೆ. ಸರಿ, ಈಗ ಕೇಕ್ ಕಟ್ ಮಾಡೋಣವಾ? ಹೌದೌದು. ಇವಾಗ ನಾವೇನಾದ್ರೂ ಕೇಕ್ ಕಟ್ ಮಾಡದೆ ಹೋದ್ರೆ ಹುಲಿ ಹೆಂಗ್ ಜಿಂಕೆನ ಅಟ್ಯಾಕ್ ಮಾಡುತ್ತೋ ಹಂಗೆ ನಮ್ಮ ಮತ್ತೆ ಕೇಕ್ ನ ಅಟ್ಯಾಕ್ ಮಾಡ್ಬಿಡ್ತಾರೆ. ಏಯ್, ಒಂದ್ ನಿಮಿಷ. ಮೀರಾ ಬಂದಿಲ್ಲ, ಅವಳು ಬಂದ್ಬಿಡ್ಲಿ, ಒಟ್ಟಿಗೆ ಕೇಕ್ ಕಟ್ ಮಾಡೋಣ. ಮೀರಾ ಮೀರಾ ಮೀರಾ, ಅದಕ್ಕೆ ಯಾಕಾದ್ರೂ ಅವಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೋ ಏನೋ. ಹಾ, ಮೀರಾ ಬಂದ್ಲು. ಮೀರಾ, ನಾನಿನ ಕೊಟ್ಟಿದ್ ಸೀರೆ ಎಲ್ಲಿ? ಇದ್ಯಾವುದೋ ಬೇರೆ ಸೀರೆ ಉಟ್ಕೊಂಡ್ ಬಂದಿದ್ಯಾ? ಅದು ಅದು ಯಾಕೆ, ಏನಾಯ್ತು? ಕರ್ಣಭಾವ ಹಾಕೋಬೇಡ ಅಂತ ಹೇಳಿದ್ರಾ? ಛೇ, ಅವ್ರು ಯಾಕೆ ಹಾಗೆ ಹೇಳ್ತಾರೆ? ಪ್ರಿಯಾಕ್ಕನ್ ಸೀರೆ ಉಟ್ಕೊಂಡಿದ್ ನೋಡಿ ಅವ್ರು ತುಂಬಾ ಖುಷಿ ಪಟ್ರು. ಮತ್ತ್ಯಾಕೆ ಚೇಂಜ್ ಮಾಡ್ಕೊಂಡೆ? ಸೀರೆ ಉಟ್ಕೊಂಡು ರೆಡಿ ಆದ್ನಾ? ನೀರ್ ಕುಡಿಯೋಣ ಅಂತ ಹೋದೆ. ಸೀರೆ ಮೇಲೆಲ್ಲ ನೀರ್ ಚೆಲ್ಲೋಯ್ತು. ಅದಕ್ಕೆ ಬದಲಾಯಿಸ್ಕೊಂಡೆ. ನೀನು ಪ್ರಿಯಾ ಸೀರೆ ಉಟ್ಕೋತೀಯಾ? ಕರ್ಣಭಾವನ್ಗೆ ನಿನ್ಮೇಲೆ ಪ್ರೀತಿ ಹುಟ್ಟುತ್ತೆ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ನನ್ನ ಆಸೆ ಎಲ್ಲ ನಿರಾಸೆ ಆಗೋಯ್ತು. ಅಮ್ಮ, ಕೇಕ್ ಕಟ್ ಮಾಡೋಣ? ಅಯ್ಯೋ ಹೌದಲ್ವಾ, ಬಾ ಬಂಗಾರಿ, ಬಾಬಾ. ನಿಧಾನ.
ಇರು ಅಮ್ಮ ಕರೆದ ತಕ್ಷಣ ಹಾಗೆ ಹೋಗ್ಬಿಡ್ತ್ಯಾ? ಇಷ್ಟೊತ್ತು ನಾನು ನಿನಗೆ ಕುದುರೆ ಸವಾರಿ ಮಾಡಿಸ್ತೆ ತಾನೆ, ನನ್ಗೇನು ಗಿಫ್ಟ್ ಕೊಡಲ್ವಾ? ಏನ್ ಬೇಕು ಕೇಳಿ. ಅಯ್ಯೋ ಕಂದ, ನೀನೇ ನನಗ್ ಗಿಫ್ಟ್. ಒಂದ್ ಪಪ್ಪಿ ಕೊಡು ಸಾಕು. ಇಲ್ಲಿ ಇಲ್ಲಿ ಏ ಕರ್ಣ, ಬಿಡೋ ಸಾಕು. ಪಾಪ ನನ್ ಮೊಮ್ಮಗಂಗೆ ಆಗ್ಲಿಂದ ಎಲ್ರಿಗೂ ಮುತ್ ಕೊಟ್ಟು ಕೊಟ್ಟು ಸಾಕಾಗೋಗಿದೆ. ಪಾಪ ಅಲ್ವೇನೋ ಕೃಷ್ಣ? ನನ್ ಮಗ ಅಲ್ವಾ ಅವನು, ಅದಕ್ಕೆ ಎಲ್ರಿಗೂ ಮುತ್ ಕೊಡ್ತಾ ಇರ್ತಾನೆ. ಏಯ್, ಏನು ಹಾಗಂದ್ರೆ ಎಲ್ರಿಗೂ ಮುತ್ ಕೊಡ್ತೀಯ ನೀನು? ಏ ಅಲ್ಲಲ್ಲ, ಅದು ಬಾಯ್ ತಪ್ಪ ಬಂದ್ಬಿಡ್ತು. ಅದು ನನ್ನ ಹೆಂಡತಿಗೆ ಮಾತ್ರ ಮುತ್ ಕೊಡೋದು. ಅವಳು ಬೇಡ ಅಂದ್ರೂ ಕೊಡ್ತಾನೇ ಇರ್ತೀನಿ. ಸರ್, ಏನ್ ನೀವು ಎಲ್ರ ಮುಂದೆ? ಯಾಕೆ ನೀವೆಲ್ಲ ಗಂಡ ಹೆಂಡತಿರ ಮನೇಲಿ ಮುತ್ ಕೊಟ್ಕೊಳ್ಳೋದಿಲ್ವಾ? ಅಯ್ಯೋ, ಕೊಡ್ತಾರಂತೆ. ದೇವ್ರೇ. ಅರ್ಜುನ್ ಸರ್, ನಿಮ್ ದಮ್ಮಯ್ಯ ಸುಮ್ನೆ ಇರಿ, ಕೇಕ್ ಕಟ್ ಮಾಡೋಣ. ಸರಿ. ಬಾ. ಹ್ಮ್. ಕೃಷ್ಣ, ಕೇಕ್ ಕಟ್ ಮಾಡೋಣ. ಈಗ ನನ್ ಕೃಷ್ಣಂಗೆ ನಾನ್ ತಿನ್ನಿಸ್ತೀನಿ. ಕೃಷ್ಣ, ಇದು ನನ್ ಕಡೆಯಿಂದ ನಿನ್ಗೆ ಚಿಕ್ಕ ಗಿಫ್ಟ್.